ನನಗೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿದೆ ಅಂತ ಗೊತ್ತಾದಾಗ ನಾನು ನೇರವಾಗಿ ಔಷಧಿಗಳ ಮೊರೆ ಹೋಗ್ಲಿಲ್ಲ. ಅದರ ಬದಲು ನಮ್ಮ ಅಡಿಗೆ ಮನೆಯಲ್ಲೇ ಸಿಗುವ ಕೇವಲ 5 ಪದಾರ್ಥಗಳನ್ನ ನನ್ನ ಡಯಟ್ನಲ್ಲಿ ಸೇರಿಸ್ಕೊಂಡೆ. 6 ವಾರದಲ್ಲಿ ನನ್ನ ಲಿಪಿಡ್ ಪ್ರೊಫೈಲ್ ನೋಡಿದ ನನ್ನ ಕಾರ್ಡಿಯಾಲಜಿಸ್ಟ್ ಫ್ರೆಂಡ್ಗೆ ಶಾಕ್ ಆಗೋಯ್ತು. ಹೌದು, ಆ ಫಲಿತಾಂಶ ಅಷ್ಟು ಅದ್ಭುತವಾಗಿತ್ತು. ಇವತ್ತು ನಾನು ಹೇಳಹೊರಟಿರುವುದು ಅದೇ 5 ಪದಾರ್ಥಗಳ ಬಗ್ಗೆ. ಇವಕ್ಕೆಲ್ಲ ಸೇರಿ ತಿಂಗಳಿಗೆ ₹300ಗಿಂತ ಜಾಸ್ತಿ ಖರ್ಚಾಗಲ್ಲ. ಆದರೆ ಇವುಗಳ ಶಕ್ತಿ ಎಷ್ಟಿದೆ ಅಂದ್ರೆ, ಯಾವುದೇ ಔಷಧಿಗಳಿಲ್ಲದೆ ಕೇವಲ 6 ರಿಂದ 8 ವಾರಗಳಲ್ಲಿ LDL ಅಂದ್ರೆ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು 15 ರಿಂದ 25% ಕಡಿಮೆ ಮಾಡಬಹುದು. ನೋಡಿ, ICMR ವರದಿಗಳ ಪ್ರಕಾರ ನಮ್ಮ ಭಾರತದಲ್ಲಿ ಪ್ರತಿ 4 ಒಬ್ಬರಿಗೆ ಅಧಿಕ ಕೊಲೆಸ್ಟ್ರಾಲ್ ಸಮಸ್ಯೆ ಇದೆ. ಇದರ ಅತಿದೊಡ್ಡ ಅಪಾಯ ಏನಂದ್ರೆ, ಇದಕ್ಕೆ ಯಾವುದೇ ನೋವು ಅಥವಾ ಲಕ್ಷಣಗಳೇ ಇರೋದಿಲ್ಲ. ಇದು ಸೈಲೆಂಟ್ ಆಗಿ ನಮ್ಮ ರಕ್ತನಾಳಗಳಲ್ಲಿ ಶೇಖರಗೊಂಡು ನಿಧಾನವಾಗಿ ಬ್ಲಾಕೇಜ್ಗಳನ್ನು ಉಂಟುಮಾಡುತ್ತೆ. ಹಾಗಾದ್ರೆ ನಮ್ಮ ಅಡುಗೆ ಮನೆಯಲ್ಲಿರುವ ಆ 5 ಸೂಪರ್ ಹೀರೋಗಳು ಯಾವುವು? ಇವೆಲ್ಲವೂ ತುಂಬಾ ಸುಲಭವಾಗಿ ಸಿಗ್ತವೆ ಮತ್ತೆ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಮಟ್ಟದ ಬದಲಾವಣೆ ತರಬಲ್ಲವು. ಬನ್ನಿ ಒಂದೊಂದಾಗಿ ನೋಡೋಣ. ನಮ್ಮ ಲಿಸ್ಟ್ನಲ್ಲಿ ಮೊದಲನೇದು ಓಟ್ಸ್. ಆದ್ರೆ ನಾನಿಲ್ಲಿ ಮಾತಾಡ್ತಿರೋದು ಅಂಗಡಿಗಳಲ್ಲಿ ಸಿಗೋ ರೆಡಿ ಟು ಕುಕ್ ಅಥವಾ ಮಸಾಲಾ ಓಟ್ಸ್ ಬಗ್ಗೆ ಅಲ್ಲ. ಬದಲಿಗೆ ಆದಷ್ಟು ಕಡಿಮೆ ಸಂಸ್ಕರಿಸಿದ ಸ್ಟೀಲ್ ಕಟ್ ಓಟ್ಸ್ ಅಥವಾ ರೋಲ್ಡ್ ಓಟ್ಸ್ ಅನ್ನೇ ಬಳಸಬೇಕು. ಯಾಕಂದ್ರೆ ಓಟ್ಸ್ನ ಅಸಲಿ ಶಕ್ತಿ ಇರೋದು ಬೀಟಾ ಗ್ಲೂಕೆನ್ ಅನ್ನೋ ಒಂದು ವಿಶೇಷ ಫೈಬರ್ನಲ್ಲಿ. ಇದು ನೀರಿನಲ್ಲಿ ಕರಗದಾಗ ಒಂದು ಜೆಲ್ ಥರ ಆಗುತ್ತೆ. ಈ ಜೆಲ್ ನಮ್ಮ ಹೊಟ್ಟೆಯಲ್ಲಿರೋ ಕೊಲೆಸ್ಟ್ರಾಲ್ ಅನ್ನ ಹಿಡಿದುಕೊಂಡು ಅದನ್ನ ದೇಹದಿಂದ ಹೊರಹಾಕುತ್ತೆ. ಇದು ಒಂದು ರೀತಿ ನ್ಯಾಚುರಲ್ ಕ್ಲೀನಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ. ಹಾಗಾದ್ರೆ ಇದರ ಪ್ರಯೋಜನ ಪಡೆಯೋದು ಹೇಗೆ? ತುಂಬಾ ಸುಲಭ. ಪ್ರತಿದಿನ ಬೆಳಗಿನ ಉಪಹಾರಕ್ಕೆ ಓಟ್ಸ್ ಗಂಜಿ ಅಥವಾ ದೋಸೆ ಮಾಡಿಕೊಂಡು ತಿಂದ್ರೆ ಸಾಕು. ಹೀಗೆ ಮಾಡಿದ್ರೆ 4 ರಿಂದ 6 ವಾರಗಳಲ್ಲೇ ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ 5 ರಿಂದ 10% ಕಡಿಮೆ ಆಗಬಹುದು. ಇದು ಸಣ್ಣ ಬದಲಾವಣೆ ಆದ್ರೂ ಪರಿಣಾಮ ಮಾತ್ರ ದೊಡ್ಡದು. ನಮ್ಮ 2ನೇ ಹೀರೋ ಮತ್ಯಾವುದೂ ಅಲ್ಲ, ಮೆಂತ್ಯಕಾಳು. ನಮ್ಮೆಲ್ಲರ ಅಡಿಗೆ ಮನೆಯಲ್ಲಿ ಸಾಮಾನ್ಯವಾಗಿರುವ ಈ ಪುಟ್ಟ ಬೀಜಗಳು ಕೊಲೆಸ್ಟ್ರಾಲ್ ವಿರುದ್ಧ ಹೋರಾಡೋಕೆ ಒಂದು ದೊಡ್ಡ ಅಸ್ತ್ರ. ಮೆಂತ್ಯದ ಈ ಶಕ್ತಿಗೆ ಕಾರಣ ಸೆಪೋನಿನ್ಗಳು ಮತ್ತು ಗ್ಯಾಲೆಕ್ಟೊಮ್ಯಾನಾನ್ ಅನ್ನೋ 2 ಕಾಂಪೌಂಡ್ಸ್. ಹೆಸರುಗಳು ಸ್ವಲ್ಪ ಕಷ್ಟ ಅನ್ಸ್ಬೋದು, ಆದರೆ ಅವುಗಳ ಕೆಲಸ ತುಂಬಾ ಸಿಂಪಲ್. ಇವೆರಡು ಒಟ್ಟಾಗಿ ಸೇರಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡ್ತವೆ. ಇದನ್ನ ನಮ್ಮ ಬೆಳಗಿನ ದಿನಚರಿಯ ಭಾಗ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ರಾತ್ರಿ ಮಲಗೋ ಮುಂಚೆ 1 ಲೋಟ ನೀರಲ್ಲಿ ಮೆಂತ್ಯ ಕಾಳನ್ನ ನೆನೆಸಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರನ್ನ ಕುಡಿದು ಕಾಳುಗಳನ್ನ ಚೆನ್ನಾಗಿ ಅಗದು ತಿನ್ನಿ. ರುಚಿ ಸ್ವಲ್ಪ ಕಹಿ ಅನ್ಸಿದ್ರೆ ಚಿಂತೆ ಇಲ್ಲ, ಬೇಕಿದ್ರೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಳ್ಬೋದು. ನಮ್ಮ 3ನೇ ಆಹಾರ ಭಾರತೀಯ ಊಟದ ಒಂದು ಮುಖ್ಯ ಭಾಗ, ಹಾಗೇನೇ ಕೊಲೆಸ್ಟ್ರಾಲ್ನ ಅತಿದೊಡ್ಡ ಶತ್ರು. ಅದೇ ಬೇಳೆಕಾಳುಗಳು ಮತ್ತು ಬೀನ್ಸ್. ಬೇಳೆಕಾಳುಗಳು ಕೊಲೆಸ್ಟ್ರಾಲ್ ಮೇಲೆ ಡಬಲ್ ಅಟ್ಯಾಕ್ ಮಾಡ್ತವೆ. ಹೇಗೆ ಅಂತೀರಾ? ಒಂದು ಕಡೆ ಇದರಲ್ಲಿರೋ ಕರಗುವ ಫೈಬರ್ ಕೊಲೆಸ್ಟ್ರಾಲ್ ಅನ್ನ ಹಿಡಿದು ದೇಹದಿಂದ ಹೊರಹಾಕುತ್ತೆ. ಇನ್ನೊಂದು ಕಡೆ ಇದರಲ್ಲಿರುವ ಪ್ಲಾಂಟ್ ಸ್ಟೆರಾಲ್ಗಳು ಕೊಲೆಸ್ಟ್ರಾಲ್ ಅನ್ನ ನಮ್ಮ ದೇಹದೊಳಗೆ ಹೀರಿಕೊಳ್ಳೋದನ್ನೇ ತಡೀತವೆ. ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಇದನ್ನ ನಮ್ಮ ದೈನಂದಿನ ಅಭ್ಯಾಸ ಮಾಡ್ಕೊಳ್ಳೋದು. ಈ ಸಾಮಾನ್ಯ ಮತ್ತು ಕಡಿಮೆ ಖರ್ಚಿನ ಆಹಾರಗಳನ್ನ ದಿನಕ್ಕೆ ಒಮ್ಮೆ ಆದ್ರೂ ಸರಿ ಬೇಳೆ ಸಾರು ಅಥವಾ ರಾಜ್ಮಾ ರೂಪದಲ್ಲಿ ಸೇವಿಸೋದನ್ನ ರೂಢಿಸ್ಕೊಳ್ಳಿ. ನಮ್ಮ 4ನೇ ಹೀರೋ ಅಗಸೆ ಬೀಜ. ಇದು ಒಂದಲ್ಲ, ಎರಡಲ್ಲ, ಬರೋಬ್ಬರಿ 3 ರೀತಿಯಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ. ಅಗಸೆ ಬೀಜಗಳು ನಮ್ಮ ಹೃದಯದ ಆರೋಗ್ಯವನ್ನ 3 ಆಯಾಮಗಳಲ್ಲಿ ಕಾಪಾಡ್ತವೆ. ಮೊದಲನೆಯದು ಒಮೆಗಾ 3. ಇದು ರಕ್ತನಾಳಗಳ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಎರಡನೆಯದು ಲಿಗ್ನಾನ್ಗಳು. ಇವು ಕೆಟ್ಟ ಕೊಲೆಸ್ಟ್ರಾಲ್ ಆಕ್ಸಿಡೈಸ್ ಆಗದ ಹಾಗೆ ತಡೆಯುತ್ತೆ. ಮತ್ತೆ ಮೂರನೆಯದು ಕರುಗುವ ಫೈಬರ್. ಇದು ಕೊಲೆಸ್ಟ್ರಾಲ್ ಅನ್ನು ದೇಹದಿಂದ ಹೊರಹಾಕುತ್ತೆ. ಆದರೆ ಅಗಸೆ ಬೀಜಗಳ ಪೂರ್ತಿ ಲಾಭ ಸಿಗ್ಬೇಕು ಅಂದ್ರೆ ಇಲ್ಲೊಂದು ಇಂಪಾರ್ಟೆಂಟ್ ಟ್ರಿಕ್ ಇದೆ. ಬೀಜಗಳನ್ನ ಹಾಗೇ ತಿಂದ್ರೆ ನಮ್ಮ ದೇಹಕ್ಕೆ ಅದನ್ನ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ. ಹಾಗಾಗಿ ಅವುಗಳನ್ನ ಸ್ವಲ್ಪ ಹುರಿದು ಪುಡಿ ಮಾಡಿಟ್ಕೊಂಡು ಬಳಸೋದೇ ಸರಿ. ನಮ್ಮ ಲಿಸ್ಟ್ನ 5ನೇ ಮತ್ತು ಕೊನೆಯ ಹೀರೋ ಬೆಳ್ಳುಳ್ಳಿ. ಇದು ಒಂದು ರೀತಿ ಕೊಲೆಸ್ಟ್ರಾಲ್ಗೆ ನ್ಯಾಚುರಲ್ ಮೆಡಿಸಿನ್ ಇದ್ದಾಗೆ. ಬೆಳ್ಳುಳ್ಳಿಯ ರಹಸ್ಯ ಇರೋದು ಅಲಿಸಿನ್ ಅನ್ನೋ ಕಾಂಪೌಂಡ್ನಲ್ಲಿ. ಆದರೆ ಇದು ಬೆಳ್ಳುಳ್ಳಿಯನ್ನ ಕತ್ತರಿಸಿದಾಗ ಅಥವಾ ಜಜ್ಜಿದಾಗ ಮಾತ್ರ ಆಕ್ಟಿವೇಟ್ ಆಗುತ್ತೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ಸ್ಟಾಟಿನ್ ಔಷಧಿಗಳ ಥರನೇ ಕೆಲಸ ಮಾಡಿ ಲಿವರ್ನಲ್ಲಿ ಕೊಲೆಸ್ಟ್ರಾಲ್ ಉತ್ಪಾದನೆಯನ್ನು ತಡೆಯುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕೆ ಬೆಳ್ಳುಳ್ಳಿಯನ್ನ ಹಸಿಯಾಗಿ ತಿನ್ನೋದೇ ಬೆಸ್ಟ್. 2 ಎಸಳನ್ನ ಜಜ್ಜಿ 5 ನಿಮಿಷ ಹಾಗೆ ಬಿಡಿ. ಹೀಗೆ ಮಾಡಿದಾಗ ಅಲಿಸಿನ್ ಪೂರ್ತಿಯಾಗಿ ಆಕ್ಟಿವೇಟ್ ಆಗುತ್ತೆ. ಆಮೇಲೆ ಅದನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಸರಿ, ಈಗ ಈ 5 ಅದ್ಭುತ ಆಹಾರಗಳ ಬಗ್ಗೆ ತಿಳಿದುಕೊಂಡೆವು.
ಆದೆ ಇವನ್ನೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ಸುಲಭವಾಗಿ ಹೇಗೆ ಸೇರಿಸಿಕೊಳ್ಳಬಹುದು? ಬನ್ನಿ, ಒಂದು ದಿನದ ಪ್ಲಾನ್ ನೋಡೋಣ. ನೋಡಿ, ಇದೊಂದು ಸಿಂಪಲ್ ದಿನಚರಿ. ಇದನ್ನ ಪಾಲಿಸೋದು ಅಷ್ಟೇನೂ ಕಷ್ಟವಲ್ಲ. ಈ ರೀತಿ ಮಾಡೋದ್ರಿಂದ ನಮ್ಮ ಜೀವನ ಶೈಲಿಯಲ್ಲಿ ದೊಡ್ಡ ಬದಲಾವಣೆ ಮಾಡ್ಕೊಳ್ಳದೆ ಆರೋಗ್ಯಕರ ಅಭ್ಯಾಸಗಳನ್ನ ಸುಲಭವಾಗಿ ಅಳವಡಿಸಿಕೊಳ್ಬೋದು. ಕೊನೆಯದಾಗಿ ಒಂದೆರಡು ಬಹಳ ಮುಖ್ಯವಾದ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಳಲೇಬೇಕು. ನೆನ್ಪಿಡಿ, ಈ ಪ್ಲಾನನ್ನ ಶ್ರದ್ಧೆಯಿಂದ ಪಾಲಿಸಿದರೆ ಕೇವಲ 6-8 ವಾರಗಳಲ್ಲೇ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ 15-25% ಕಡಿಮೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಆದ್ರೆ ಒಂದ್ ವಿಷಯ ಸ್ಪಷ್ಟವಾಗಿರ್ಲಿ, ಈ ಆಹಾರ ಕ್ರಮ ಬಾರ್ಡರ್ ಲೈನ್ ಹೈ ಕೊಲೆಸ್ಟ್ರಾಲ್ ಇರುವವರಿಗೆ ಮಾತ್ರ. ಒಂದ್ವೇಳೆ ಕೊಲೆಸ್ಟ್ರಾಲ್ ಮಟ್ಟ ತುಂಬಾನೇ ಅಪಾಯಕಾರಿ ಮಟ್ಟದಲ್ಲಿದ್ರೆ ವೈದ್ಯರು ಕೊಟ್ಟಿರುವ ಔಷಧಿಗಳನ್ನ ನಿಲ್ಲಿಸಬಾರ್ದು. ಮತ್ತೆ ಯಾವುದೇ ದೊಡ್ಡ ಆಹಾರ ಪದ್ಧತಿಯ ಬದಲಾವಣೆ ಮಾಡೋ ಮೊದಲು ಯಾವಾಗ್ಲೂ ವೈದ್ಯರ ಸಲಹೆ ಪಡೆಯೋದು ಬಹಳ ಮುಖ್ಯ. ಉತ್ತಮ ಆರೋಗ್ಯದ ಕಡೆಗೆ ಮೊದಲ ಹೆಜ್ಜೆ ಇಡೋಕೆ ನಾನು ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸ್ತೇನೆ. ಈ 5 ಅಡುಗೆ ಮನೆ ಹೀರೋಗಳಲ್ಲಿ ಇವತ್ತು ಯಾವುದನ್ನ ನಿಮ್ಮ ತಟ್ಟೆಗೆ ಸೇರಿಸ್ಕೊಳ್ತಿದ್ದೀರಿ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.